Hello everyone, this is Manasa BT. Welcome to my channel Make It Happen. ಈ ಕ್ಲಾಸಲ್ಲಿ ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ ಆಫ್ ಸ್ಟೇಟ್ ಪಾಲಿಸಿ ನೋಡ್ತೀವಿ. ಶಾರ್ಟ್ ಅಲ್ಲಿ DPSP ಅಂತ ಕರಿತೀವಿ ಇದನ್ನ. ಓಕೆ, ಸೊ ಇದು ಯಾವ ಪಾರ್ಟ್ ಅಲ್ಲಿ ಬರುತ್ತೆ, ಯಾವ ಆರ್ಟಿಕಲ್ ಅಲ್ಲಿ ಬರುತ್ತೆ ಅಂತ ತಿಳ್ಕೋಬೇಕು. ಪಾರ್ಟ್ 4 ಅಲ್ಲಿ ಬರುತ್ತೆ ಅಂಡ್ ಆರ್ಟಿಕಲ್ಸ್ 36 ಇಂದ 51 ವರ್ಗುನು DPSPನೇ ಬರುತ್ತೆ. ಓಕೆ, ಸೊ ಇದನ್ನ ನಾವು ಯಾವ ಕಾನ್ಸ್ಟಿಟ್ಯೂಷನ್ ಇಂದ ಬಾರೋ ಮಾಡಿದೀವಿ ಅಂತ ಹೇಳೋದಾದ್ರೆ ಐರಿಷ್. ಓಕೆ, ಸೊ ಇಷ್ಟು ಗೊತ್ತಾಯ್ತು ಅನ್ಕೋತೀನಿ. ನಾವು DPSPನ ಏನಕ್ಕೆ ಸ್ಟಡಿ ಮಾಡಬೇಕು ಅಂತ ಹೇಳಿದ್ರೆ, ಈಗ ಫಂಡಮೆಂಟಲ್ ಡ್ಯೂಟೀಸ್, ಫಂಡಮೆಂಟಲ್ ರೈಟ್ಸ್ ಇದೆಲ್ಲ ನೋಡಿದ್ವಿ ಅಲ್ವಾ. ಈಗ ಫಂಡಮೆಂಟಲ್ ರೈಟ್ಸ್ನ ನಾನು ಜಸ್ಟಿಸಿಯೇಬಲ್ ಅಂತ ಹೇಳ್ಕೊಟ್ಟಿದ್ದೆ. ಸೊ ಇದು ಜಸ್ಟಿಸಿಯೇಬಲ್ಲಾ? ಇಲ್ಲ. ಓಕೆ, ಬಟ್ ಸ್ಟಿಲ್ ನಾವು DPSPನ ಓದ್ತೀವಿ, ಅದು ಇಂಪಾರ್ಟೆಂಟ್ ಅಂತ ಹೇಳ್ತೀವಿ. ಸೊ ಯಾಕೆ ಇಂಪಾರ್ಟೆಂಟ್ ಅದು ಅಂತ ಹೇಳಿದ್ರೆ, ಯಾವುದಾದ್ರೂ ಪಾಲಿಸಿ ಮಾಡುವಾಗ, ಓಕೆ, ಯಾವುದಾದ್ರೂ ಲಾ ಮಾಡಬೇಕಾದ್ರೆ, ಓಕೆ, ಇದನ್ನ ಸ್ಟೇಟ್ ಅವರು ಈ ಡೈರೆಕ್ಟಿವ್ಸ್ ಪ್ರಿನ್ಸಿಪಲ್ಸ್ ಆಫ್ ಸ್ಟೇಟ್ ಪಾಲಿಸಿನ ಮೈಂಡಲ್ಲಿ ಇಟ್ಕೊಂಡು ಇವರು ಪಾಲಿಸಿ ಮತ್ತೆ ಲಾನ ಎನಾಕ್ಟ್ ಮಾಡಬೇಕಾಗಿರುತ್ತೆ. ಓಕೆ, ಸೊ ಇದ್ರ ಪ್ರಕಾರನೇ ಮಾಡ್ಕೊಂಡು ಹೋಗ್ಬೇಕಾಗಿರುತ್ತೆ. ಸೊ ಅದಕ್ಕೆ ಇದು ವೆರಿ ವೆರಿ ಇಂಪಾರ್ಟೆಂಟ್. ಓಕೆ, ಅಂಡ್ DPSPನ ನಾವು ಇನ್ಸ್ಟ್ರೂಮೆಂಟ್ ಆಫ್ ಇನ್ಸ್ಟ್ರಕ್ಷನ್ಸ್ ಅಂತ ಕರಿತೀವಿ. ಓಕೆ, ಸೊ ಇನ್ಸ್ಟ್ರೂಮೆಂಟ್ ಆಫ್ ಇನ್ಸ್ಟ್ರಕ್ಷನ್ಸ್ ಅಂತ ಹೇಳಿದ್ರೆ, ಯಾವುದೇ ಕೆಲಸ ಮಾಡಬೇಕಾದ್ರೆ ನಾವು ಯಾವುದಾದ್ರೂ ರೆಫರಲ್ ಇಟ್ಕೊಂಡು ನಾವು ಇದೇ ಥರ ಮಾಡಬೇಕು ಅಂತ ಮಾಡ್ತೀವಲ್ವಾ, ಆ ಥರ ಇದೊಂದು ಇನ್ಸ್ಟ್ರಕ್ಷನ್ಸ್. ಓಕೆ, ಸೊ ಈ ಇನ್ಸ್ಟ್ರಕ್ಷನ್ಸ್ನ ಇಟ್ಕೊಂಡು ನಾವು ಇದೇ ಥರ ಕೆಲಸ ಮಾಡಬೇಕು ಅಂತ ಹೇಳಿ ಮಾಡಬೇಕು. ಓಕೆ, ಸೊ ಇದು ಯಾಕೆ ಈ ಥರ ಮಾಡಬೇಕು ಅಂತ ಹೇಳಿದ್ರೆ, ವೆಲ್ಫೇರ್ ಆಫ್ ದ ಸ್ಟೇಟ್ಗೆ. ಓಕೆ, ಅಂದರೆ ನಮ್ಮ ಆ, ದೇಶದ ಕಲ್ಯಾಣಕ್ಕಾಗಿ. ಸೊ ಈಗ 37 ಆರ್ಟಿಕಲ್ ಅಲ್ಲಿ ಇವರು ಮೆನ್ಷನ್ ಮಾಡಿದ್ದಾರೆ. ಏನು ಅಂತ ಹೇಳಿದ್ರೆ, ಫಂಡಮೆಂಟಲ್ ಇವಾಗ ಏನೇ ಕಂಟ್ರಿದು ಲಾ ಮಾಡಬೇಕಾದ್ರೆ ಇವರು ಇದನ್ನ ಫಂಡಮೆಂಟಲ್ ಆಗಿ ಇಟ್ಕೊಂಡು, ಈ ಪ್ರಿನ್ಸಿಪಲ್ಸ್ನ ಫಂಡಮೆಂಟಲ್ ಆಗಿ ಇಟ್ಕೊಂಡು, ಆಕ್ಚುಲಿ ಅಂದ್ರೆ ಇದೊಂದು ಕಂಪಲ್ಸರಿ ತರ ಮಾಡಬೇಕು, ಇದನ್ನ ಮೈಂಡಲ್ಲಿ ಇಟ್ಕೊಂಡು ಮಾಡಬೇಕು ಅಂತ ಹೇಳಿದ್ದಾರೆ. ಓಕೆ, ಇನ್ನೊಂದು ಇಂಪಾರ್ಟೆನ್ಸ್ ಏನಿದ್ರದ್ದು ಅಂತ ಹೇಳಿದ್ರೆ, ಈಗ ಸುಪ್ರೀಂ ಕೋರ್ಟ್ ಏನಾದರೂ ಲಾ ಮಾಡ್ತಾ ಇರಬೇಕಾದ್ರೆ, ಅಂದ್ರೆ ಜಸ್ಟಿಸ್ ಕೊಡಬೇಕಾದ್ರೆ, ಇದು ಲಾಗಳೆಲ್ಲ ಮಾಡಿರೋದು ಓಕೆ, ಇದು ಕಾನ್ಸ್ಟಿಟ್ಯೂಷನ್ ನಲ್ಲಿ ವ್ಯಾಲಿಡ್ ಇದೆಯಾ ಇಲ್ವಾ ಅಂತ ಹೇಳಿ ಅದನ್ನ ಡಿಸಿಷನ್ ತಗೊಳೋದಕ್ಕೆ ಹೆಲ್ಪ್ ಆಗುತ್ತೆ ಸುಪ್ರೀಂ ಕೋರ್ಟ್ಗೆ. ಓಕೆ, ನೋಡಿ ಈಗ ಮೆನ್ಷನ್ ಮಾಡಿದ್ನಲ್ಲ ನಾನು ಅದು. ಓಕೆ, ಇದು ಎನ್ಫೋರ್ಸ್ಬಲ್ ಮಾಡಿದ್ರೆ ಆ, ಇದು ಡ್ಯೂಟಿ ಅಂತ ಹೇಳಿದ್ದಾರೆ ಇವ್ರದ್ದು. ಓಕೆ, ಸ್ಟೇಟ್ದು ಡ್ಯೂಟಿ ಇದನ್ನ ಅಪ್ಲೈ ಮಾಡೋದು ಪ್ರಿನ್ಸಿಪಲ್ಸ್ನ ಅಂತ ಹೇಳಿ ಹೇಳಿದ್ದಾರೆ. ಆ್ಯಂಡ್ 36 ಅಲ್ಲಿ ಏನಿಲ್ಲ, ಇದು ಡೆಫಿನಿಷನ್ ತರ ಮೀನಿಂಗ್ ಹೇಳಿದ್ದಾರೆ. ಮತ್ತೆ ಸ್ಟೇಟ್ ಅಂತ ಇದೆಯಲ್ಲ, ಇಲ್ಲಿ ಸ್ಟೇಟ್ ಅಂತ ಯೂಸ್ ಆಗಿದೆ ಅಲ್ವಾ, ಸೊ ಅದನ್ನ ಕಂಟ್ರಿ ಅಂತ ರೆಪ್ರೆಸೆಂಟ್ ಮಾಡಿದ್ದಾರೆ. ಸ್ಟೇಟ್ನ ಕಂಟ್ರಿ ಅಂತ ಹೇಳಿದ್ದಾರೆ ಇದರಲ್ಲಿ. ಓಕೆ, ಆ ಮೀನಿಂಗ್ ಬರೋ ಥರ. ಸೊ ಫಂಡಮೆಂಟಲ್ ರೈಟ್ಸ್ ಅಲ್ಲಿ ಏನು ಹೇಳಿದ್ದಾರೆ ಅದನ್ನೇ ಇಲ್ಲೂ ಹೇಳಿದ್ದಾರೆ ಅನ್ನೋ ಥರ ಹೇಳಿದ್ದಾರೆ. ಫಂಡಮೆಂಟಲ್ ರೈಟ್ಸ್ ಅಲ್ಲೂ ಸ್ಟೇಟ್ ಅಂತ ಬಂದಾಗ ಕಂಟ್ರಿ ಅಂತ ಅರ್ಥ ಮಾಡ್ಕೋಬೇಕು. ಈಗ 38, ಸೊ ಇಲ್ಲಿಂದ ನಾವು DPSP ಮೇನ್ ಆಗಿ ಸ್ಟಾರ್ಟ್ ಆಗುತ್ತೆ. ಸೊ ಆಕ್ಚುಲಿ DPSPನ 3 ಸೆಕ್ಷನ್ಸ್ ಆಗಿ ಡಿವೈಡ್ ಮಾಡಿದ್ದಾರೆ. ಸೊ ಅದು ಯಾವುದು ಅಂತ ಹೇಳಿ ನೆಕ್ಸ್ಟ್ ಇದನ್ನ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ ನೋಡಿ. ಸೊ ಪ್ರಿನ್ಸಿಪಲ್ಸ್ ಯಾವುದೆಲ್ಲ ಅಂತ ಹೇಳಿದ್ರೆ, ಒಂದು ಸೋಷಲಿಸ್ಟ್ ಪ್ರಿನ್ಸಿಪಲ್ಸ್ ಅಂತ, ಅಂಡ್ ಗಾಂಧಿಯನ್ ಪ್ರಿನ್ಸಿಪಲ್ಸ್ ಅಂತ ಮಾಡಿದ್ದಾರೆ. ನೆಕ್ಸ್ಟ್ ಇದನ್ನ ಲಿಬರಲ್ ಇಂಟೆಲೆಕ್ಚುವಲ್ ಪ್ರಿನ್ಸಿಪಲ್ಸ್ ಅಂತ ಮಾಡಿದ್ದಾರೆ. ಓಕೆ, ಸೊ ಈ 3 ಪ್ರಿನ್ಸಿಪಲ್ಸ್ ಆಗಿ ಡಿವೈಡ್ ಮಾಡಿದ್ದಾರೆ. ಸೊ ಇಲ್ಲಿ ಸೋಷಲಿಸ್ಟ್ ಪ್ರಿನ್ಸಿಪಲ್ಸ್ ಅಲ್ಲಿ ನಮಗೆ 38 ಬರುತ್ತೆ ಆರ್ಟಿಕಲ್, 39, 39A, 41, 42, 43, 43A, ಓಕೆ, ಅಂಡ್ 47. ಸೊ ಇಷ್ಟು ಸೋಷಲಿಸ್ಟ್ ಪ್ರಿನ್ಸಿಪಲ್ಸ್ ಬರುತ್ತೆ. ಗಾಂಧಿಯನ್ನಲ್ಲಿ ಬರೋದು 40 ಬರುತ್ತೆ, 43, 43B, ಎ ಇಲ್ಲಿ ಹೋಯ್ತಲ್ವಾ, ಇಲ್ಲಿ ಬಿ ಬರುತ್ತೆ, 46, 47, 48,
ಓಕೆ. ಸೊ ಲಿಬರಲ್ ಇಂಟೆಲೆಕ್ಚುವಲ್ ಅಲ್ಲಿ ನಾವು ನೋಡೋದಾದ್ರೆ 44, 45, 48, 48A, 49, 50 ಆ್ಯಂಡ್ 51. ಓಕೆ. ಈಗ ಆರ್ಟಿಕಲ್ಸ್ ಅಲ್ಲಿ ಏನು ಹೇಳಿದ್ದಾರೆ ಅಂತ ನೋಡ್ಕೊಂಡು ಹೋಗೋಣ. ಸೊ 38 ಅಲ್ಲಿ ಏನು ಮೆನ್ಷನ್ ಮಾಡಿದ್ದಾರೆ ಅಂತ ಹೇಳಿದ್ರೆ, ಸ್ಟೇಟ್ ವೆಲ್ಫೇರ್ಗೋಸ್ಕರ ನಾವು ಆ, ದುಡಿಬೇಕು. ನಾವು ಇದನ್ನ ಪ್ರೊಟೆಕ್ಟ್ ಮಾಡ್ತಾ ಹೋಗ್ಬೇಕು. ಪೀಪಲ್ ವೆಲ್ಫೇರ್ನ ಅಂದ್ರೆ ಯಾವ ತರ ಏನ್ ಪ್ರೊಟೆಕ್ಟ್ ಮಾಡ್ಬೇಕು ಅಂತ ಹೇಳಿದ್ದಾರೆ ಅಂತ ಹೇಳಿದ್ರೆ, ಈ ಜಸ್ಟಿಸ್, ಸೋಷಿಯಲ್, ಎಕನಾಮಿಕ್ ಆರ್ಡರ್ನ ನಾವು ಪ್ರೊಟೆಕ್ಟ್ ಮಾಡ್ತಾ ಹೋಗ್ಬೇಕು ಅಂತ ಹೇಳಿದ್ದಾರೆ. ಓಕೆ. ಲಾಸ್ಟಿಗೆ ಮತ್ತೆ ಇನ್ನೊಂದು ಅದರಲ್ಲೇ ಮೆನ್ಷನ್ ಮಾಡಿರೋದೇನು ಅಂತ ಹೇಳಿದ್ರೆ, ಇನ್ಇಕ್ವಾಲಿಟೀಸ್ನ ನಾವು ರೆಡ್ಯೂಸ್ ಮಾಡ್ತಾ ಹೋಗ್ಬೇಕು, ಮಿನಿಮೈಸ್ ಮಾಡ್ತಾ ಹೋಗ್ಬೇಕು ಅಂತ ಹೇಳಿದ್ದಾರೆ. ಸೊ ಇಲ್ಲಿ ಇನ್ಇಕ್ವಾಲಿಟೀಸ್ ಅಂತ ನೋಡಿದಾಗ ಯಾವ ಥರ ಅಂತ ನಿಮಗೆ ಗೊತ್ತಿರಬೇಕು. ಅಂದ್ರೆ ಈಗ ಈಕ್ವಲ್ ಪೇ ಇರಲಿಲ್ಲ ಅಲ್ವಾ? ಈಕ್ವಲ್ ಪೇ ಮೆನ್ ವಿಮೆನ್ ಅಂತ ಅಲ್ಲಿ ಚೇಂಜ್ ಮಾಡ್ತಿದ್ರು. ಮತ್ತೆ ಈಕ್ವಲ್ ವರ್ಕ್ ಸಿಗ್ತಿರ್ಲಿಲ್ಲ. ಓಕೆ. ಲೈವ್ಲಿಹುಡ್ ಅಂದ್ರೆ ಈಕ್ವಾಲಿಟಿ ಇರಬೇಕು ಅಲ್ಲಿ. ಪ್ರತಿಯೊಂದಕ್ಕೂ ರೈಟ್ಸ್ಗೆ ಈಕ್ವಲ್ ಆಗಿ ರೈಟ್ಸ್ ಇರಬೇಕು. ಸೊ ಈ ಥರದ್ದೆಲ್ಲ ಇವರು ಇನ್ಇಕ್ವಾಲಿಟೀಸ್ ಇಲ್ಲಿ ಮೆನ್ಷನ್ ಮಾಡಿರೋದು. ಸೊ ಅದನ್ನೆಲ್ಲ ಮಿನಿಮೈಸ್ ಮಾಡ್ತಾ ಹೋಗ್ಬೇಕು ಅಂತ. ಓಕೆ. ಲೀಗಲ್ ಏಡ್ ಕೊಡ್ಬೇಕಾದ್ರೂ ಅಷ್ಟೇ, ಪುವರ್ಗೆ ರಿಚ್ಗೆ ಅಂತ ಹೇಳಿ ಸಪ್ರೇಟ್ ಆಗಿ ಮಾಡೋ ಹಾಗಿಲ್ಲ. ಪ್ರತಿಯೊಬ್ಬರಿಗೂ ಈಕ್ವಾಲಿಟಿ ಇರಬೇಕು. ಸೊ ಅದನ್ನೆಲ್ಲ ಏನೇ ಇನ್ಇಕ್ವಾಲಿಟೀಸ್ ಇದ್ರೂ ಮಿನಿಮೈಸ್ ಮಾಡಬೇಕು ಅಂತ. ಓಕೆ. ನೋಡಿ 39 ಅಲ್ಲಿ ಸ್ಪೆಸಿಫಿಕ್ ಆಗಿ ಅದನ್ನೇ ಮೆನ್ಷನ್ ಮಾಡಿದ್ದಾರೆ. ಈಗ ಎಕ್ಸ್ಪ್ಲೇನ್ ಮಾಡಿದೆ ಅಲ್ವಾ? ಸೊ ಮೆನ್ ವಿಮೆನ್ ಈಕ್ವಲ್ ಆಗಿ ಟ್ರೀಟ್ ಮಾಡಬೇಕು. ಓಕೆ. ಓನರ್ಶಿಪ್, ಕಂಟ್ರೋಲ್ ಇದನ್ನೆಲ್ಲ ಕೊಡಬೇಕು. ಆ್ಯಂಡ್ ಇಲ್ಲಿ ನೋಡಿ ಈಕ್ವಲ್ ಪೇ ಹೇಳಿದೆ, ಈಕ್ವಲ್ ವರ್ಕ್ಗೆ ಈಕ್ವಲ್ ಪೇ ಕೊಡಬೇಕು. ಇದನ್ನ ಸ್ಪೆಸಿಫಿಕ್ ಆಗಿ ಮೆನ್ಷನ್ ಮಾಡಿದ್ದಾರೆ ಇಲ್ಲಿ. ಓಕೆ. ಮತ್ತೆ ಏನೇ ವರ್ಕ್ ಮಾಡ್ಬೇಕಾದ್ರೆ ಅವ್ರದ್ದು ಹೆಲ್ತ್ ಮತ್ತೆ ಸ್ಟ್ರೆಂತ್ ನೋಡಿ ಅವ್ರಿಗೆ ವರ್ಕನ್ನ ಕೊಡಬೇಕು. ಚಿಲ್ಡ್ರನ್ಗೆ ಟೆಂಡರ್ ಏಜ್ ಇರುತ್ತೆ ಅವ್ರದ್ದು, ಟೆಂಡರ್ ಆಗಿರ್ತಾರೆ ಚಿಲ್ಡ್ರನ್ ಎಲ್ಲ. ಸೊ ಅವ್ರಿಗೆ ನಾವು ಫೋರ್ಸೆಬಲ್ ವರ್ಕ್ ಮಾಡಬಾರ್ದು. ಎಕನಾಮಿಕ್ ನೆಸೆಸಿಟಿ ನೋಡಿ ಅವ್ರಿಗೆ ಸೂಟಬಲ್ ಆಗಿಲ್ದಿರೋ ವರ್ಕ್ನ ನಾವು ಕೊಡಬಾರ್ದು. ಓಕೆ. ಸೊ ಆ ಥರದ್ದನ್ನು ಹೇಳಿದ್ದಾರೆ. ನಾವು ಚಿಲ್ಡ್ರನ್ಗೆ ಹೆಲ್ತ್ ಫೆಸಿಲಿಟೀಸ್ ಕೊಡಬೇಕು ಅಂತ, ಆಪರ್ಚುನಿಟೀಸ್ ಕೊಡಬೇಕು ಅಂತ ಹೇಳಿದ್ದಾರೆ. ಯೂತ್ನ ನಾವು ಎಕ್ಸ್ಪ್ಲಾಯ್ಟೇಷನ್ ಆಗೋದ್ರಿಂದ ನಾವು ತಡಿಬೇಕು, ಪ್ರೊಟೆಕ್ಟ್ ಮಾಡಬೇಕು. ಓಕೆ. 39A ಇದನ್ನ ಎಕ್ಸ್ಟ್ರಾ ಆ್ಯಡ್ ಮಾಡಿರೋಂಥದ್ದು. ಸೊ ಇದೇನು ಅಂತ ಹೇಳಿದ್ರೆ, ಈಗ ಲೀಗಲ್ ಸಿಸ್ಟಮ್ ಇರುತ್ತಲ್ವಾ, ಅಲ್ಲಿ ನಾವು ಫ್ರೀಯಾಗಿ ಅವ್ರಿಗೆ ಲೀಗಲ್ ಏಡ್ ಕೊಡಬೇಕು. ಓಕೆ. ಈಗ ಕೆಲವೊಬ್ಬರಿಗೆ ತುಂಬ ಪುವರ್ ಇರ್ತಾರೆ. ಸೊ ಅವ್ರು ಹೋಗಿ ಒಂದು ಜಸ್ಟಿಸ್ ಬೇಕು ಅಂತ ಹೇಳಿದ್ರೆ ಅವ್ರಿಗೆ ದುಡ್ಡು ಖರ್ಚು ಮಾಡೋಷ್ಟು ಅವ್ರ ಹತ್ರ ಕೆಪಾಸಿಟಿ ಇರಲ್ಲ. ಸೊ ಹಾಗಾದ್ರೆ ನಾವು ಫ್ರೀಯಾಗಿ ಕೊಟ್ಟರೆ ಅವ್ರಿಗೆ ಲೀಗಲ್ ಏಡ್ ಸಿಗುತ್ತೆ. ಫ್ರೀಯಾಗಿ ಅವ್ರಿಗೆ ಹೋರಾಡ್ಬೋದು, ಕೇಸ್ನ ಹೋರಾಡ್ಬೋದು ಆ್ಯಂಡ್ ಜಸ್ಟಿಸ್ ಪಡ್ಕೋಬೋದು ಅಂತ. ಓಕೆ. ದೆನ್ 40ಯಲ್ಲಿ ಏನು ಹೇಳಿದ್ದಾರೆ ಅಂತ ಹೇಳಿದ್ರೆ, ಪಂಚಾಯತ್ಸ್ ಇರಬೇಕು ಸ್ಟೇಟಲ್ಲಿ. ಓಕೆ. ಅವ್ರಿಗೆ ಸೆಲ್ಫ್ ಗವರ್ಮೆಂಟ್ ಆಗಿ ಅಂದರೆ ಅವರು ಅದೇ ಸ್ವಂತವಾಗಿ ಅವರು ರೂಲ್ ಮಾಡೋ ಥರ, ವಿಲೇಜಲ್ಲಿ ಆರ್ಗನೈಸೇಷನ್ ಮಾಡೋ ಥರ ಅವ್ರಿಗೆ ಆಗಬೇಕು. ಏನೇ ಸ್ಟೆಪ್ ತಗೋಬೇಕು ಅಂತ ಹೇಳಿದ್ರೆ ಅಲ್ಲಿ ಆರ್ಗನೈಸ್ ಮಾಡೋ ಥರ ಆಗಬೇಕು, ಪಂಚಾಯತ್ ಅಂತ ಮಾಡಬೇಕು ಅಂತ ಹೇಳಿದ್ದಾರೆ. ಸೊ ಇದು ಗಾಂಧಿಯನ್ ಪ್ರಿನ್ಸಿಪಲ್ಸ್ ಅಲ್ಲಿ ಬರುತ್ತೆ. ಈಗ 41ನಲ್ಲಿ ಏನು ಹೇಳಿದ್ದಾರೆ ಅಂತ ಹೇಳಿದ್ರೆ, ಸ್ಟೇಟ್ ಅವ್ರದ್ದು ಎಕನಾಮಿಕ್ ಲಿಮಿಟ್ಸ್ ಅಲ್ಲಿ ಒಂದು ರೈಟ್ ಟು ವರ್ಕ್, ರೈಟ್ ಟು ಎಜುಕೇಶನ್, ಪಬ್ಲಿಕ್ಗೆ ಈ ಥರ ಹೆಲ್ಪ್ ಮಾಡಬೇಕು. ಅವ್ರದ್ದು ಎಕನಾಮಿಕ್ ಲಿಮಿಟ್ ಏನಿದೆ ಅದರಲ್ಲಿ ನೋಡಿಕೊಂಡು. ಸೊ ಅನ್ಎಂಪ್ಲಾಯ್ಮೆಂಟ್ ಇರುತ್ತಲ್ಲ ಅವ್ರಿಗೆ ಅಸಿಸ್ಟೆನ್ಸ್ ಕೊಡಬೇಕು, ಸಿಕ್ನೆಸ್ಸಲ್ಲಿ ಅಸಿಸ್ಟೆನ್ಸ್ ಕೊಡಬೇಕು. ಓಕೆ. ಯಾವುದಾದ್ರೂ ಡಿಸೇಬಲ್ಮೆಂಟ್ ಇದ್ದರೆ ಅದಕ್ಕೂ ಅವರು ಹೆಲ್ಪ್ ಮಾಡಬೇಕು. ಈ ಥರದನ್ನೆಲ್ಲ ಮೆನ್ಷನ್ ಮಾಡಿದ್ದಾರೆ. ಈ 42nd ನೋಡೋದಾದ್ರೆ ಇಲ್ಲಿ ಸ್ಟೇಟ್ ಅವರು ಮೆಟರ್ನಿಟಿ ಬೆನಿಫಿಟ್ ಕೊಡಬೇಕು, ಮೆಟರ್ನಿಟಿ ರಿಲೀಸ್ ಕೊಡಬೇಕು ಅಂತ ಹೇಳಿದ್ದಾರೆ. ಇಲ್ಲಿ 43 ಏನು ಹೇಳಿದ್ದಾರೆ ಅಂತಂದ್ರೆ, ಡೀಸೆಂಟ್ ಸ್ಟ್ಯಾಂಡರ್ಡೈಸೇಷನ್ ಆಫ್ ವರ್ಕ್ ಇರಬೇಕು. ಮತ್ತೆ ಅವ್ರಿಗೆ ಲೈಫ್ನ ಫುಲ್ ಎಂಜಾಯ್ ಮಾಡೋಕ್ಕೆ ಅವ್ರಿಗೆ ಫ್ರೀಡಮ್ ಇರಬೇಕು ಅಂತ ಹೇಳಿದ್ದಾರೆ. ಓಕೆ. ಅಂದರೆ ಪ್ರತಿಯೊಂದು ಬರೀ ವರ್ಕ್ ಅಂತಾನೆ ಇರಬಾರ್ದು, ಒಂದು ಲೀಜರ್ ಇರಬೇಕು ಅಂತ. ಓಕೆ. ಅಂದರೆ ಡೀಸೆಂಟ್ ಸ್ಟ್ಯಾಂಡರ್ಡ್ ಆಫ್ ಲೈಫ್, ಸೋಷಿಯಲ್ ಆ್ಯಂಡ್ ಕಲ್ಚರಲ್ ಆಪರ್ಚುನಿಟೀಸ್ ಕೊಡಬೇಕು ಎಲ್ಲ ವರ್ಕರ್ಸ್ಗೂ ಅನ್ನೋ ಥರ ಮೆನ್ಷನ್ ಮಾಡಿದ್ದಾರೆ ಇದರಲ್ಲಿ. ಸೊ ಇಲ್ಲಿ ಕಲ್ಚರಲ್ ಆಪರ್ಚುನಿಟೀಸ್ ಅಂತ ಹೇಳಿದ್ರೆ ನೋಡಿ, ಇಲ್ಲಿ ಪ್ರಮೋಟ್ ಕಾಟೇಜ್ ಇಂಡಸ್ಟ್ರೀಸ್, ಕೋಆಪರೇಟಿವ್ ಸೊಸೈಟೀಸ್ ಮಾಡ್ತಾರೆ ಅಲ್ವಾ? ಸೊ ಇದು ಡೈರಿ ಎಲ್ಲ ಮಾಡ್ತಾರೆ. ಸೊ ಅದೆಲ್ಲ ಮಾಡೋಕ್ಕೆ ಪರ್ಮಿಷನ್ ಇರಬೇಕು. ಈಗ ಇದು ಹೊಸದಾಗಿ ಮತ್ತೆ ಆ್ಯಡ್ ಆಗಿರೋದು ನೋಡಿ, ಎ ಅಂತ ಇದೆ. ಸೊ ಇದೇನು ಅಂತ ಹೇಳಿದ್ರೆ, ಇಂಡಸ್ಟ್ರಿ ಮ್ಯಾನೇಜ್ ಮಾಡಬೇಕಾದ್ರೆ ಇಲ್ಲಿ ವರ್ಕರ್ಸ್ ಇದಕ್ಕೆ ಇನ್ಕ್ಲೂಡ್ ಆಗಬೇಕು. ಅಂದರೆ ಏನಾದರೂ ಪ್ರಾಬ್ಲಮ್ಸ್ ಇದೆಯಾ, ಏನಾದರೂ ಅವ್ರದ್ದು ಫೀಡ್ಬ್ಯಾಕ್ ಇದೆಯಾ, ಅದನ್ನೆಲ್ಲ ತಗೊಂಡು ನಾವು ಇಂಪ್ಲಿಮೆಂಟ್ ಮಾಡಬೇಕು. ಸೊ ಇಂಡಸ್ಟ್ರಿನ
ಡೆವಲಪ್ ಮಾಡಕ್ಕೆ. ಮುಂಚೆ ಇದೆಲ್ಲ ಇರ್ಲಿಲ್ಲ. ಇಂಡಸ್ಟ್ರಿಯಲ್ಲಿ ಯಾವ ಥರ ಮಾಡ್ತಿದ್ರೋ ಅವ್ರೇನ್ ಓನರ್‌ಗಳು ಯೋಚನೆ ಮಾಡ್ತಿದ್ರೋ ಅದೇ ಇತ್ತು. ಈಗೆಲ್ಲ ಇಂಡಸ್ಟ್ರೀಸಲ್ಲೂ ಪ್ರತಿ ವರ್ಷ ಅವ್ರದ್ದು ಫೀಡ್‌ಬ್ಯಾಕ್‌ನ ತಗೊಳ್ತಾರೆ ವರ್ಕರ್ಸ್‌ದು. ಓಕೆ. ಸೊ ಆ ಥರ. ಇನ್ನು 44 ಸೊ 44 ಅಲ್ಲಿ ಏನ್ ಹೇಳಿದ್ದಾರೆ ಅಂತ ಹೇಳಿದ್ರೆ, ಯೂನಿಫಾರ್ಮ್ ಸಿವಿಲ್ ಕೋಡ್ ಇರಬೇಕು ಥ್ರೂಔಟ್ ದ ಟೆರಿಟರಿ ಆಫ್ ಇಂಡಿಯಾ ಅಂತ ಮೆನ್ಷನ್ ಮಾಡಿದ್ದಾರೆ. ಸೊ ಈಗ ಇದು ಯಾವ ಸ್ಟೇಟ್ ಅಲ್ಲಿ ಯೂನಿಫಾರ್ಮ್ ಸಿವಿಲ್ ಕೋಡ್ ಫಸ್ಟ್ ಇದ್ ಮಾಡಿದ್ದಾರೆ, ಇಂಪ್ಲಿಮೆಂಟ್ ಮಾಡಿದ್ದಾರೆ ಅಂತ ನನಗೆ ಕಮೆಂಟ್ ಅಲ್ಲಿ ಹೇಳಿ. 45 ಅಲ್ಲಿ ಏನ್ ಮೆನ್ಷನ್ ಮಾಡಿದ್ದಾರೆ ಅಂತ ಹೇಳಿದ್ರೆ, ಅರ್ಲಿ ಚೈಲ್ಡ್‌ಹುಡ್ ಕೇರ್ ಇರಬೇಕು. ಅಂದ್ರೆ 6 ಇಯರ್ಸ್ ವರ್ಗುನು ಅವ್ರಿಗೆ ಎಜುಕೇಶನ್ ಕೊಡಬೇಕು ಅಂತ ಹೇಳಿದ್ದಾರೆ. ಎಲ್ಲ 6 ಇಯರ್ಸ್ ವರ್ಗೂ ಈ ಎಜುಕೇಶನ್ ಕೊಡಬೇಕು. ಮತ್ತೆ ಅಲ್ಲಿ ಕೇರ್ ಇರಬೇಕು ಅಂತ ಮಾಡಿದ್ದಾರೆ. ಅಂಡ್ 46 ಸೊ ಇಲ್ಲಿ 6 ಇಯರ್ಸ್ ಇಂದ ಅಲ್ಲಿ 14 ಇಯರ್ಸ್ ವರ್ಗೂ ಕಂಪ್ಲೀಟ್ ಆಗೋವರೆಗೂ. ಓಕೆ. ಅದೊಂದು 6 ಇಂದ 14 ಅಂತ ನೋಡ್ಕೊಳ್ಳಿ. 6 ಇಯರ್ಸ್ ವರ್ಗೂನು ಅಲ್ಲಿ ಕೇರ್ ಇರಬೇಕು, ಕೇರ್ ಮಾಡಬೇಕು ಅವ್ರನ್ನ ಅಂತ. 47 46 ನೋಡೋಣ ಈಗ. ಸೊ ಇಲ್ಲಿ 46 ಅಲ್ಲಿ ವೀಕರ್ ಸೆಕ್ಷನ್ ಇರ್ತಾರಲ್ಲ ಪೀಪಲ್. ಸೊ SC, ST ಮತ್ತೆ ಬೇರೆ ಯಾವ್ದಾದ್ರು ವರ್ಕರ್ಸ್, ಈ ಅಂದ್ರೆ ಎಕನಾಮಿಕಲಿ ವೀಕರ್ ಸೆಕ್ಷನ್ ಈ ಥರದ್ದೆಲ್ಲ ಇರುತ್ತಲ್ಲ. ಸೊ ಅವ್ರಿಗೇನು ಅಂತ ಹೇಳಿದ್ರೆ ಸೋಷಿಯಲ್ ಇಂಜಸ್ಟಿಸ್ ಇಂದ ಪ್ರೊಟೆಕ್ಟ್ ಮಾಡಬೇಕು, ಅವ್ರಿಗೆ ಆಪರ್ಚುನಿಟೀಸ್ನ ಪ್ರೊವೈಡ್ ಮಾಡಬೇಕು ಅಂತ ಮೆನ್ಷನ್ ಮಾಡಿದ್ದಾರೆ. 46 ಎಕ್ಸ್ಪ್ಲೇನ್ ಮಾಡಿದ್ನಲ್ಲ, ಇದು ಅಷ್ಟೇ ಗಾಂಧಿಯನ್ ಪ್ರಿನ್ಸಿಪಲ್. ಈಗ 47 ಏನ್ ಹೇಳಿದ್ದಾರೆ ಅಂತ ಹೇಳಿದ್ರೆ, ಈ ಆಲ್ಕೋಹಾಲ್ ಕನ್ಸಂಪ್ಷನ್, ಇಂಟಾಕ್ಸಿಕೇಶನ್ ಇದನ್ನೆಲ್ಲ ನಾವು ಪ್ರಾಹಿಬಿಟ್ ಮಾಡಬೇಕು ಅಂತ ಹೇಳಿದ್ದಾರೆ. ಓಕೆ. ಇದು ಯಾಕಂದ್ರೆ ಇಂಜುರಿಯಸ್ ಟು ಹೆಲ್ತ್, ಹಾಗಾಗಿ ಇದನ್ನ ಪ್ರಾಹಿಬಿಟ್ ಮಾಡಬೇಕು ಅಂತ ಹೇಳಿದ್ದಾರೆ. ಕೌ ಸ್ಲಾಟರ್ ಮಾಡ್ತಾರಲ್ಲ ಅದನ್ನ ಸ್ಟಾಪ್ ಮಾಡಬೇಕು, ಪ್ರಾಹಿಬಿಟ್ ಮಾಡಬೇಕು ಅಂತ ಹೇಳಿದ್ದಾರೆ 48 ಅಲ್ಲಿ. ಅಂಡ್ ಇದ ಯಾವ್ದೆಲ್ಲ ಕ್ಯಾಟಲ್ಸ್ ಇರುತ್ತೆ ಅದನ್ನೆಲ್ಲ ಬ್ರೀಡ್ಗಳನ್ನ ಇಂಪ್ರೂವ್ ಮಾಡ್ತಾ ಹೋಗ್ಬೇಕು. ಅಂದ್ರೆ ಡ್ರಾಟ್ ಕ್ಯಾಟಲ್ಗಳಿರುತ್ತಲ್ಲ, ಸೊ ಅದನ್ನೆಲ್ಲ ಇಂಪ್ರೂವ್ ಮಾಡ್ತಾ ಹೋಗ್ಬೇಕು ಆ ಬ್ರೀಡ್ನ ಅಂತ ಹೇಳಿದ್ದಾರೆ. 48A ಅಲ್ಲಿ ಏನು ಅಂದ್ರೆ ಪ್ರೊಟೆಕ್ಟ್ ಮಾಡಬೇಕು ಮತ್ತೆ ಸೇಫ್ ಗಾರ್ಡ್ ಮಾಡಬೇಕು ಫಾರೆಸ್ಟ್ನ, ಇಂಪ್ರೂವ್ ಮಾಡಬೇಕು ಎನ್ವೈರನ್ಮೆಂಟ್ನ ಅಂತ ಹೇಳಿದ್ದಾರೆ. 49 ಅಲ್ಲಿ ಈಗ ನಮಗೆ ಮಾನ್ಯುಮೆಂಟ್ಸ್ ಇರುತ್ತೆ ಅಲ್ವಾ, ಮತ್ತೆ ಟೆಂಪಲ್ಸ್ ಈ ಥರದ್ದೆಲ್ಲ, ಅಂದ್ರೆ ಇಂಪಾರ್ಟೆಂಟ್ ಪ್ಲೇಸಸ್ ಇರುತ್ತಲ್ಲ ಅದನ್ನೆಲ್ಲ ಪ್ರೊಟೆಕ್ಟ್ ಮಾಡಬೇಕು ಅಂತ ಹೇಳಿದ್ದಾರೆ. 50 ಅಲ್ಲಿ ಏನು ಹೇಳಿದ್ದಾರೆ ಅಂತ ಹೇಳಿದ್ರೆ, ಸಪ್ರೇಟ್ ಮಾಡಬೇಕು ಎಕ್ಸಿಕ್ಯೂಟಿವ್ ಮತ್ತೆ ಜುಡಿಷಿಯರಿನ ಸಪ್ರೇಟ್ ಮಾಡಿ ಇಡ್ಬೇಕಂದ್ರೆ ಒಟ್ಟಿಗೆ ಆಗಿ ಹಾಕಬಾರ್ದು, ಸಪ್ರೇಟ್ ಆಗಿ ಇರಬೇಕು ಅದು ಅಂತ ಹೇಳಿದ್ದಾರೆ. 51 ಅಲ್ಲಿ ನೋಡೋಣ. 51 ಅಲ್ಲಿ ಏನು ಹೇಳಿದ್ದಾರೆ ಅಂತ ಹೇಳಿದ್ರೆ, ಇಂಟರ್ನ್ಯಾಷನಲ್ ಪೀಸ್ನ ಪ್ರಮೋಟ್ ಮಾಡಬೇಕು, ಸೆಕ್ಯೂರಿಟಿನ ಪ್ರಮೋಟ್ ಮಾಡಬೇಕು. ಓಕೆ. ಮತ್ತೆ ಆನರೇಬಲ್ ರಿಲೇಷನ್ನ ನಾವು ಮೇಂಟೈನ್ ಮಾಡಬೇಕು ನೇಷನ್ ಮಧ್ಯ. ಇಂಟರ್ನ್ಯಾಷನಲ್ ಟ್ರೀಟಿ ಮಾಡ್ಕೋಬೇಕು, ಲಾ ಮಾಡ್ಕೋಬೇಕು ಏನಾದರೂ ಪ್ರಾಬ್ಲಮ್ಸ್ ಇದ್ರೆ. ಸೊ ಈ ಥರದನ್ನೆಲ್ಲ ಒಟ್ಟಲ್ಲಿ ಇಂಟರ್ನ್ಯಾಷನಲ್ ಡಿಸ್ಪ್ಯೂಟ್ಸ್ ಏನಿದೆ ಅದನ್ನೆಲ್ಲ ನಾವು ಸೆಟಲ್ ಮಾಡ್ಕೋಬೇಕು ಅನ್ನೋದನ್ನ ಹೇಳ್ತಾ ಹೋಗಿದ್ದು. ಸೊ ಈಗ ನ್ಯೂ ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ ಎಲ್ಲ ಯಾವ್ದು ಆ್ಯಡ್ ಮಾಡಿದ್ದಾರೆ ಅಂತ ಹೇಳಿದ್ರೆ, 42nd ಅಮೆಂಡ್ಮೆಂಟ್ ಇಂದ ಆ್ಯಡ್ ಮಾಡ್ತಾ ಹೋಗಿರೋದು. ಓಕೆ. 39th ಅನ್ನ ಹೊಸದಾಗಿ ಆ್ಯಡ್ ಮಾಡಿರೋದು. ಅಂದ್ರೆ ಈಗ ಹೆಲ್ತಿ ಡೆವಲಪ್ಮೆಂಟ್ ಆಫ್ ಚಿಲ್ಡ್ರನ್, ಡೆವಲಪ್ಮೆಂಟ್ ಹೆಲ್ದಿಯಾಗಿರಬೇಕು ಅಂತ ಹೇಳಿದ್ದಾರೆ 39 ಅಲ್ಲಿ. ಓಕೆ. ಮತ್ತೆ 39A ಹೇಳಿದೆ ಅಲ್ವಾ, ಅದನ್ನು ಅಷ್ಟೇ. ಅಂದ್ರೆ ಪುವರ್ ಇರೋರಿಗೆ ಲೀಗಲ್ ಏಡ್ ಕೊಡಬೇಕು ಫ್ರೀಯಾಗಿ ಅಂತ. ಇದು ಅಷ್ಟೇ ನ್ಯೂ ಆಗಿ ಆ್ಯಡ್ ಆಗಿರೋದು. ಅಂಡ್ 43A ಇತ್ತಲ್ಲ, 43A ಈ ಇಂಡಸ್ಟ್ರಿಯಲ್ಲಿ ವರ್ಕರ್ಸ್ನ ನಾವು ಏನೇ ಇದ್ರೂ ಫೀಡ್ಬ್ಯಾಕ್ ಕೇಳಬೇಕು ಮ್ಯಾನೇಜ್ಮೆಂಟ್ ಮಾಡೋದ್ರಲ್ಲಿ ಅಂತ ಇತ್ತಲ್ಲ, ಅದು ಹೊಸದಾಗಿ ಆ್ಯಡ್ ಆಗಿರೋದು. ಅಂಡ್ 48A ಇಲ್ಲಿ ಫಾರೆಸ್ಟ್ ಮತ್ತೆ ಫಾರೆಸ್ಟ್ನ ಸೇಫ್ ಗಾರ್ಡ್ ಮಾಡಬೇಕು ಮತ್ತೆ ವೈಲ್ಡ್ ಲೈಫ್ನ ಪ್ರೊಟೆಕ್ಟ್ ಮಾಡಬೇಕು, ಇದನ್ನೆಲ್ಲ ಮೆನ್ಷನ್ ಮಾಡಿದ್ದಾರೆ 48 ಓಕೆ. ಸೊ ಇದೆಲ್ಲ ಹೊಸದಾಗಿ ಆ್ಯಡ್ ಆಗಿರೋಂಥದ್ದು. ನೆಕ್ಸ್ಟ್ ಆರ್ಟಿಕಲ್ 38 ಅಷ್ಟೇ, ಇನ್ಈಕ್ವಾಲಿಟೀಸ್ನ ಮಿನಿಮೈಸ್ ಮಾಡಬೇಕು, ಅದನ್ನು ಅಷ್ಟೇ. 45 ಮತ್ತೆ ಇಲ್ಲಿ 45 ಅಲ್ಲಿ ಏನು ಅಂತ ಹೇಳಿದ್ರೆ, ಇದು 45 ಆರ್ಟಿಕಲ್ ಎಜುಕೇಶನ್ ಬಗ್ಗೆ ಇತ್ತಲ್ವಾ. ಈಗ 86th ಅಮೆಂಡ್ಮೆಂಟ್ ಮಾಡಿದ್ರು. 86th ಅಮೆಂಡ್ಮೆಂಟ್ ಅಲ್ಲಿ ಏನು ಹೇಳಿದ್ರು ಅಂತ ಹೇಳಿದ್ರೆ, ಈ 45th ಒನ್ನ ಫಂಡಮೆಂಟಲ್ ರೈಟ್ಸ್ಗೆ ತಗೊಂಡ್ರು. ಫಂಡಮೆಂಟಲ್ ರೈಟ್ಸ್ ಅಲ್ಲಿ ಇದನ್ನ 21st A ಆ್ಯಡ್ ಮಾಡಿದ್ದಾರೆ. ಓಕೆ. ಅಂದ್ರೆ ಎಲಿಮೆಂಟರಿ ಎಜುಕೇಶನ್ ಕೊಡಬೇಕು ಅಂತ ಹೇಳಿ 6 ಇಯರ್ಸ್ ಇಂದ 14
ವರ್ಗುನು ಎಲಿಮೆಂಟರಿ ಎಜುಕೇಶನ್ ಕೊಡಬೇಕು ಅಂತ ಇರೋದನ್ನ 21A ಅಲ್ಲಿ ಆ್ಯಡ್ ಮಾಡಿದ್ದಾರೆ. ಮತ್ತೆ ನಾನು 43B ಹೇಳಿದೆ ಅಲ್ವಾ? ಕೋಆಪರೇಟಿವ್ ಸೊಸೈಟೀಸ್‌ಗೆಲ್ಲ ಪರ್ಮಿಷನ್ ಕೊಡಬೇಕು ಅಂತ ಹೇಳಿ. ಅದು 97th ಅಮೆಂಡ್ಮೆಂಟ್ ಆಕ್ಟ್. ಓಕೆ 2011 ಅಲ್ಲೇ ಆ್ಯಡ್ ಮಾಡಿರೋಂಥದ್ದು. ಸೊ ಇದನ್ನು ಹೊಸದಾಗಿ ಆ್ಯಡ್ ಮಾಡಿರೋದು. ಸೊ ಈ ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್‌ದು ನೋಡೋದಾದ್ರೆ ಫಂಡಮೆಂಟಲ್ ರೈಟ್ಸ್ ಮತ್ತೆ ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್‌ನ ಬ್ಯಾಲೆನ್ಸ್ ಆಗಿ ಇರಬೇಕು ಅಂತ ಹೇಳಿ ಮಿನೆರ್ವಾ ಮಿಲ್ ಕೇಸ್ ಅಂತ ಒಂದು ಬರುತ್ತೆ. ಓಕೆ ಮಿನೆರ್ವಾ ಮಿಲ್ ಕೇಸ್ ಅಂತ. ಸೊ ಇದರಲ್ಲಿ 1980 ಆಗಿರೋಂಥದ್ದು ಈ ಕೇಸ್. ಸೊ ಇದರಲ್ಲಿ DPSP ಮತ್ತೆ ಫಂಡಮೆಂಟಲ್ ರೈಟ್ಸ್ ಮಧ್ಯೆ ಇದು ಯಾವ ಥರ ಯಾವುದನ್ನ ಪ್ರಿಫರ್ ಮಾಡಬೇಕು ಅನ್ನೋ ಕ್ವೆಶನ್ ಬರುತ್ತೆ. ಓಕೆ ಸೊ ಇಲ್ಲಿ ಫಂಡಮೆಂಟಲ್ ರೈಟ್ಸೇ ನಾವು ಅಂದರೆ ಜಾಸ್ತಿ ಸುಪ್ರಿಮೆಸಿ ಇದೆ ಫಂಡಮೆಂಟಲ್ ರೈಟ್ಸ್ಗೆ DPSPಗಿಂತ ಅಂತ ಹೇಳಿ ವರ್ಡಿಕ್ಟ್ ಕೊಟ್ಟಿದ್ದಾರೆ ಈ ಕೇಸಲ್ಲಿ. ಸೊ ಈ ಥರ ಕೇಸ್ಗಳನ್ನೆಲ್ಲ ನೀವು ಸ್ಟಡಿ ಮಾಡಬೇಕು, ಸ್ವಲ್ಪ ಓದ್ಕೊಳ್ಳಿ. ಥ್ಯಾಂಕ್ ಯು ಆ್ಯಂಡ್ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ನೆಕ್ಸ್ಟ್ ಕ್ಲಾಸಸ್ ನಾನು ಕಂಪ್ಲೀಟಾಗಿ ಮಾಡ್ತಾ ಹೋಗ್ತೀನಿ ಆ್ಯಂಡ್ ಎಲ್ಲ ಕ್ಲಾಸ್ನೂ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಪ್ಲೇ ಲಿಸ್ಟಲ್ಲಿ ನೋಡ್ತಾ ಹೋಗಿ. ಥ್ಯಾಂಕ್ ಯು.